ಇವತ್ತು ಇವತ್ತು ನಾನು ಕೆಸುವಿನ ಸೀಪೆಯಿಂದ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಇದು ಸಿಹಿ ಹುಳಿ, ಗೊಜ್ಜುಳಿ ಅಂತಲೂ ಹೇಳ್ಬೋದು. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ತೆಂಗಿನ ತುರಿ, ಹಸಿಮೆಣಸು ಒಂದೆರಡು ಹೆಚ್ಚಿಟ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ, ಅರಿಶಿನ, ಕರಿಬೇವಿನ ಸೊಪ್ಪು, ಒಣಮೆಣಸು, ಬೆಲ್ಲ, ಉಪ್ಪು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಕೆಸುವಿನ ಸೀಪೆಯನ್ನು ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಕುಕ್ಕರಲ್ಲಿ ಬೇಕಾದ್ರೂ ಬೇಯಿಸ್ಕೊಳ್ಬೋದು, ಹೀಗೆ ಓಪನ್ ಇಟ್ಟು ಬೇಯಿಸ್ಕೊಳ್ಬೋದು. ಗೋಳು ತೊಯ್ಯೋಷ್ಟೊತ್ತಿಗೆ ಮಸಾಲ ಹುರ್ಕೊಳ್ತೀನಿ. ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ, ಎಣ್ಣೆ ಹಾಕ್ಕೊಳ್ತೀನಿ, 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ. ನಾನು ಇದೊಂದು 4 ಜನಕ್ಕಾಗುವಷ್ಟು ಮಾಡ್ತಾ ಇರೋದು, ಆ ಅಳತೆ ಹೇಳ್ತಾ ಇದ್ದೀನಿ. 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಲೋ ಫ್ಲೇಮಲ್ಲೇ ನಿಧಾನವಾಗಿ ಹುರ್ಕೊಳ್ಬೇಕು. ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ, ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ತೀನಿ. ಸಿಡಿತಿದೆ. ಈಗ ಕೊತ್ತಂಬರಿ ಹಾಕ್ಕೊಳ್ತೀನಿ. 1 ಸ್ಪೂನಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಈ ಸಾಂಬಾರಿಗೆ ನಾನು ಬೇಳೆ ಉಪಯೋಗಿಸ್ತಾ ಇಲ್ಲ, ಹಾಗಾಗಿ ಕಡಲೆಬೇಳೆಯನ್ನು ಉಪಯೋಗಿಸ್ತಾ ಇದ್ದೀನಿ ಹುರಿಲಿಕ್ಕೆ. ಸಾಕು, ಇದು ಹುರಿದಿದ್ದಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಬಾಣಲಿ ಬಿಸಿಯಲ್ಲೇ ಒಂಚೂರು ಬೆಚ್ಚಗೆ ಮಾಡ್ಕೊಳ್ತೀನಿ. ಕೆಸುವಿನ ಸಿಪ್ಪೆನ ಬೇಯ್ಲಿಕ್ಕೆ ಹಾಕ್ಕೊಂಡಿದ್ದೀನಿ. ಸಾಕು, ಇದು ಬೆಂದಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಬೇಯಿಸಿರೋ ಕೆಸುವಿನ ಸಿಪ್ಪೆ ತೆಕ್ಕೊಳ್ತೀನಿ. ಇದು ಬೇಯಿಸಿ ಆದಮೇಲೆ ತಣ್ಣೀರಲ್ಲಿ ಹಾಕಿಟ್ರೆ ಸಿಪ್ಪೆ ಬಿಡಿಸ್ಲಿಕ್ಕೆ ಸುಲಭವಾಗಿ ಬರುತ್ತೆ. ಸಿಪ್ಪೆ ಎಲ್ಲ ಬಿಡಿಸಿದ್ದಾಗಿದೆ. ಈಗ ಹುರಿದಿರೋ ಮಸಾಲೆನ ರುಬ್ಕೊಂಡು ಬರ್ತೀನಿ. ನೈಸಾಗಿ ರುಬ್ಬಬೇಕು. ರುಬ್ಬುವಾಗ್ಲೇ ಹುಣಸೆ ಹುಳಿನ ಹಾಕ್ಕೊಂಡು ರುಬ್ತೀನಿ. ಮಸಾಲ ರುಬ್ಬಿದ್ದಾಗಿದೆ. ಈಗ ಒಂದು ಪಾತ್ರೆ ತಗೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೊಳ್ತೀನಿ. ಈಗ ಹೆಚ್ಚಿರೋ ಹಸಿಮೆಣಸು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಈಗ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತೀನಿ. ಸ್ವಲ್ಪ ಜಾರ್ ತೊಳೆದ ನೀರು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಳ್ತೀನಿ. ನಾನು ಅವಾಗ ಹೋಳು ಬೇಯಲಿಕ್ಕೆ ಹಾಕ್ಕೊಡ್ಲಿಲ್ಲ, ಅದರ ಅಂದಾಜು ನೋಡಿ ಹಾಕ್ಕೊಳ್ಬೇಕು. ಬೆಲ್ಲ ಹಾಕ್ಕೊಳ್ತೀನಿ. ಒಂದು 2-3 ಅಚ್ಚಷ್ಟು ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಸಿಹಿಯಾಗಿರಬೇಕು ಹುಳಿ. ಇದು ಒಂದು ಕುದಿ ಬರಬೇಕು, ಆಮೇಲೆ ಹೋಳು ಸೇರಿಸ್ಕೊಳ್ಬೇಕು. ಕುದಿ ಬರ್ತಾ ಇದೆ. ಈಗ ಹೋಳುಗಳನ್ನು ಹಾಕ್ಕೊಳ್ತೀನಿ. ಇದೊಂದು 5 ನಿಮಿಷ ಕುದಿಬೇಕು.
ಹೋಳಿಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ, ಹಾಗಾಗಿ ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ಐದು ನಿಮಿಷ ಆಯಿತು, ಚೆನ್ನಾಗಿ ಕುದ್ದಿದೆ, ಸಾಕು. ಇದು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಕೆಸುವಿನ ಹುಳಿ ರೆಡಿ ಆಯಿತು. ಕೆಸುವಿನ ಸಾಂಬಾರು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಾಗುತ್ತೆ. ಇದು ನೀರು ದೋಸೆ, ರೊಟ್ಟಿ, ಚಪಾತಿಗೂ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಸುವಿನ ಗೊಜ್ಜುಡಿ ಅಥವಾ ಸಿಹಿ ಹುಳಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.